ಓಂ ಶ್ರುತತ್ವಾಚ್ಚ ಓಂ ಸರ್ವಶಬ್ದಾವಾಚ್ಯಸ್ಯ ಲಕ್ಷಣಾಯುಕ್ತೇಃ. ಅದ್ವೈತದಲ್ಲಿ ಬ್ರಹ್ಮ ಒಂದು ವೇಳೆ ಸರ್ವಶಬ್ದ ಅವಾಚ್ಯ ಅಂತ ನೀವು ಹೇಳಿಬಿಟ್ರೆ ಅವನು ಲಕ್ಷ್ಯವೂ ಕೂಡ ಆಗದೆ ಇರಬೇಕಾದಿತ್ತು ಅನ್ನುವುದನ್ನು ತತ್ವಪ್ರಕಾಶಿಕಾಗೆ ಅನುಗುಣವಾಗಿ ನೋಡ್ತಾ ಇದ್ದೀವಿ. ಆ ತತ್ವಪ್ರಕಾಶಿಕಾದಲ್ಲಿ ಈ ಭಾಗ ಈ ಹಿಂದಿನ ದಿವಸ ಮುಕ್ತಾಯ ಕಂಡಿತ್ತು. ಅವಾಚ್ಯಸ್ಯ ಲಕ್ಷಣಾಯಾಂ ಕಿಂ ಲಕ್ಷ್ಯಮಿತಿ ಪ್ರಶ್ನಸ್ಯ ನಿರುತ್ತರತ್ವಾತ್ ನ ಚ ತದೇವ ಪದಂ ವಕ್ತುಂ ಯುಕ್ತಂ ನ ಹಿ ಗಂಗಾಪದೇನ ಕಿಂ ಲಕ್ಷ್ಯಮಿತಿ ಪ್ರಶ್ನಸ್ಯ ಗಂಗೈವ ಇತಿ ಉತ್ತರಂ. ಈ ಭಾಗ ಇದನ್ನು ನಾವು ಈಗಾಗಲೇ ಒಂದು 2-3 ವಾಕ್ಯ ನೋಡಿದ್ದೀವಿ. ಅದಕ್ಕೆ ಹೊಂದಿಕೊಂಡಂತೆ ಅಭಿನವ ಚಂದ್ರಿಕಾ ಟಿಪ್ಪಣಿಯನ್ನು ಇವತ್ತು ನೋಡಬೇಕು. ಅವಾಚ್ಯಸ್ಯ ಅಂತ ಪ್ರತೀಕ ಇದೆ ಅಭಿನವ ಚಂದ್ರಿಕಾ ಟಿಪ್ಪಣಿಯಲ್ಲಿ. ಅವಾಚ್ಯಸ್ಯ ಬ್ರಹ್ಮಣಃ ಲಕ್ಷತಾಯಾಮ್ ಅಂಗೀಕೃತಾಯಾಮ್. ಅವಾಚ್ಯನಾದ ಬ್ರಹ್ಮನಿಗೆ ಲಕ್ಷಣ ಒಂದು ವೇಳೆ ನೀವು ಒಪ್ಪಿದರೆ ಆವಾಗ ಹೀಗೊಂದು ಪ್ರಶ್ನೆ ಬರ್ತದೆ, ಕಿಮಸ್ಯ ಲಕ್ಷ್ಯಂ. ಈ ಪದಕ್ಕೆ ಈ ಸತ್ಯಂ ಜ್ಞಾನಂ ಅನಂತಂ ಇತ್ಯಾದಿ ಶಬ್ದಗಳಿಗೆ ಲಕ್ಷ್ಯ ಯಾವುದು? ಅಸ್ಯ ಅಂದರೆ ವೇದಕ್ಕೆ ಅಂತ ಕೂಡ ಆಗ್ಬೋದು. ಲಕ್ಷ್ಯ ಯಾವುದು ಅಂತೊಂದು ಪ್ರಶ್ನೆ. ಇದು ಪ್ರಶ್ನಪೂರ್ವಕಂ ಉಪದೇಶೇನೇವ ಬ್ರಹ್ಮ ಪ್ರತಿಪತ್ತವ್ಯಂ. ಈ ಒಂದು ಪ್ರಶ್ನವನ್ನು ಶಿಷ್ಯರು ಜಿಜ್ಞಾಸುಗಳು ಕೇಳಬೇಕು. ಆವಾಗ ಉಪದೇಶಕಾದವನು ಉಪದೇಶ ಕೊಡಬೇಕು. ಆದ ರೀತಿಯಿಂದಲೇ ಬ್ರಹ್ಮನ ಜ್ಞಾನ ಬರಬೇಕು. ನಚ ಉಪದೇಶ ಸಂಭವತೆ. ಆದರೆ ಪ್ರಶ್ನೆ ಅವರು ಕೇಳಿ ಯಾರು ಎದುರುಗಡೆ ಇದ್ದವರು ಉಪದೇಶ ಕೊಡ್ಲಿಕ್ಕೆ ಇವನಿಗೆ ಬರೋದಿಲ್ಲ. ಯಾಕೆಂದ್ರೆ ವಾಚಕ ಪದಾಭಾವಾತ್, ವಾಚಕವಾದ ಶಬ್ದವೇ ಅಲ್ಲಿಲ್ಲ. ಆದ್ದರಿಂದ ಬ್ರಹ್ಮನನ್ನು ಹೇಳುವಂಥ ಶಬ್ದವೇ ಇಲ್ಲ. ತದಭಾವೇ ಬ್ರಹ್ಮಜ್ಞಾನ ಅಭಾವೇನ ಲಕ್ಷಣವೇ ನ ಪ್ರವರ್ತೇತ. ಒಂದು ವೇಳೆ ವಾಚಕವಾದ ಪದವೇ ಇಲ್ಲ ಅಂತ ಆಗಿಬಿಟ್ರೆ ಬ್ರಹ್ಮನ ಜ್ಞಾನವೇ ಕೇಳುಗನಿಗೆ ಬರೋದಿಲ್ಲ. ಆವಾಗ ಲಕ್ಷಣವೇ ನ ಪ್ರವರ್ತೇತ. ಲಕ್ಷಣ ಅಂತನ್ನುವುದೇ ಈ ಬ್ರಹ್ಮನ ವಿಷಯದಲ್ಲಿ ಪ್ರವೃತ್ತವಾಗಲಿಕ್ಕೆ ಸಾಧ್ಯ ಇಲ್ಲ. ಲಕ್ಷಣಾಯಾಹ ವಾಚ್ಯಾರ್ಥ ಸಂಬಂಧಿತೆಯ ವಿಜ್ಞಾತೆ ಏವ ಜ್ಞಾನಜನಕತ್ವ ಸ್ವಾಭಾವ್ಯಾತ್. ಲಕ್ಷಣಾದ ಸ್ವಭಾವ ಏನು ಅಂದರೆ ವಾಚ್ಯಾರ್ಥ ಸಂಬಂಧಿತೆಯ ವಿಜ್ಞಾತೆ. ವಾಚ್ಯಾರ್ಥ ಅಂದರೆ ಲಕ್ಷ್ಯಾರ್ಥ. ಆ ಲಕ್ಷ್ಯಾರ್ಥಕ್ಕೆ ಸಂಬಂಧಿ ಎಂಬುದಾಗಿ ತಿಳಿಯಲ್ಪಟ್ಟಂಥ ಒಂದು ವಸ್ತು, ಇನ್ನೊಂದು ವಸ್ತು. ಆ ವಸ್ತುವಿನ ಬಗ್ಗೆ ಜ್ಞಾನ ಹುಟ್ಟಿಸುವುದು ಲಕ್ಷಣಾದ ಸ್ವಭಾವ. ಉದಾಹರಣೆಗೆ ಗಂಗಾಯಂ ಘೋಷಃ ಅಂತ ಹೇಳಿದಾಗ ಅಲ್ಲಿ ವಾಚ್ಯಾರ್ಥ ಅಂದರೆ ಗಂಗಾ ಪ್ರವಾಹ, ಅದರ ಸಂಬಂಧಿಯಾದದ್ದು ತೀರ ಅಂತ ಮೊದಲೇ ನಮ್ಗೆ ಗೊತ್ತಿರಬೇಕು. ಹೀಗೆ ವಿಜ್ಞಾತೆ ತೀರೆ ಏವ ಜ್ಞಾನಜನಕತ್ವ ಸ್ವಾಭಾವ್ಯಾತ್. ನಚ ಬ್ರಹ್ಮಜ್ಞಾನಂ ಶಬ್ದೇನ ವಿನಾ ಸಂಭವತೆ. ಬ್ರಹ್ಮನ ಜ್ಞಾನ ಶಬ್ದ ಪ್ರಮಾಣ ಬಿಟ್ಟು ಅನುಮಾನ ಪ್ರತ್ಯಕ್ಷಾದಿಗಳಿಂದ ಬರೋದಿಲ್ಲ. ಯಾಕೆಂದರೆ ಔಪನಿಷದ ಪುರುಷ ತಸ್ಯ ಔಪನಿಷದತ್ವಾತ್. ಅವನು ಉಪನಿಷದೇಕಗಮ್ಯ, ಶಾಸ್ತ್ರೀಕಗಮ್ಯ. ಉಪನಿಷತ್ತು ಅಂದರೆ ಮಹಾಭಾರತ, ಭಾಗವತ, ವೇದ ಪುರಾಣಾದಿಗಳು ಸಕಲವೂ ಕೂಡ. ಅದರಿಂದ ಮಾತ್ರ ಅವನು ಗಮ್ಯ. ಆದ್ದರಿಂದ ಅವನ ಜ್ಞಾನ ಬರುವುದೇ ಸಾಧ್ಯ ಇಲ್ಲ ಅಂತ ಅದರ ತಾತ್ಪರ್ಯ. ಈಗಿಲ್ಲಿ ಅಭಿನವ ಚಂದ್ರಿಕಾ ಟಿಪ್ಪಣಿಯನ್ನು ನೋಡಿದ್ದೀವಿ. ಇದಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಟಿಪ್ಪಣಿಗಳಲ್ಲಿ ಇದು ಒಂದು ವಿಷಯ ಇದೆ. ಬ್ರಹ್ಮವಿದಾಪ್ನೋತಿ ಪರಂ. ಬ್ರಹ್ಮನನ್ನು ತಿಳ್ಕೊಂಡವನು ಪರಬ್ರಹ್ಮನನ್ನು ಹೊಂದುತ್ತಾನೆ ಅಂತ ಈಗ ಶಾಸ್ತ್ರದಲ್ಲಿದೆ. ಆವಾಗ ಆ ಕೇಳುಗನಿಗೆ ಪ್ರಶ್ನೆ ಬರ್ತದೆ, ಬ್ರಹ್ಮನ ಲಕ್ಷಣ ಏನು ಅಂತ. ಅದಕ್ಕೆ ಉತ್ತರ ಕೊಡಬೇಕು. ಯಥೋ ವಾ ಇಮಾನಿ ಭೂತಾನಿ ತೇನ ಜಾತಾನಿ ಜೀವಂತಿ ಯತ್ಪ್ರಿಯಂತ ಅಭಿಜಂಬಿಷಂತಿ ತದ್ಬ್ರಹ್ಮೇತಿ ತದ್ವಿಜಿಜ್ಞಾಸಸ್ವ ಅಂತ. ಯಾರಿಂದ ಈ ಜಗತ್ತೆಲ್ಲವೂ ಹುಟ್ಟುತ್ತದೋ, ಯಾರಲ್ಲಿ ಲಯ ಹೊಂದುತ್ತದೋ, ಯಾರಿಂದ ಅದು ಹುಟ್ಟಿದ ಮೇಲೆ ಜೀವಿಸ್ತದೋ ಅವನನ್ನೇ ಬ್ರಹ್ಮ ಅಂತ ತಿಳ್ಕೊ, ಅವನನ್ನೇ ಜಿಜ್ಞಾಸೆ ಮಾಡು ಅಂತ ಹೀಗೆ ಉತ್ತರ ಕೊಡಬೇಕು. ಹೀಗೆ ಉತ್ತರ ಕೊಟ್ಟರೆ ಅವನಿಗೆ ಮುಂದೆ ಜ್ಞಾನ ಬರುವುದು ಸಾಧ್ಯ. ಜ್ಞಾನ ಬಂದರೆ ಮತ್ತೆ ಸತ್ಯಂ ಜ್ಞಾನಂ ಇತ್ಯಾದಿ ಶಬ್ದಗಳಿಂದ ಅವನನ್ನು ಲಕ್ಷಣಯ ತಿಳಿಯುವುದಿದ್ರೂ ಕೂಡ ಆಮೇಲೆ ಅದು ಸಾಧ್ಯ. ಅದಕ್ಕೆ ಅವರು ಮುಂದೆ ಪ್ರಶ್ನೆ ಕೇಳ್ತಾರೆ. ಅಭಿನವ ಚಂದ್ರಿಕಾದಲ್ಲಿ ಹೀಗಿದೆ, ನಾನು ಅಸ್ತು ಪ್ರಶ್ನಪೂರ್ವಕಂ ಉಪದೇಶನೇ ಬ್ರಹ್ಮಜ್ಞಾನ ತಥಾಪಿ ನ ಬ್ರಹ್ಮಜ್ಞಾನ ಅಸಂಭವ. ಹೌದು, ಶಿಷ್ಯನಾದವನು ಪ್ರಶ್ನೆ ಕೇಳಬೇಕು, ಗುರುವಾದವನು ಅದಕ್ಕೆ ಉಪದೇಶ ಕೊಡಬೇಕು, ಆವಾಗ ಬ್ರಹ್ಮಜ್ಞಾನ ಬರಬೇಕು ಅವನಿಗೆ. ಆ ಬ್ರಹ್ಮಜ್ಞಾನ ಬಂದ ಮೇಲೇ ಈ ಮುಂದಿನ ಕೆಲಸ ಆಗಲಿ. ಆದರೆ ಬ್ರಹ್ಮಜ್ಞಾನ ಆಗುವುದೇ ಸಾಧ್ಯ ಇಲ್ಲ ಅಂತ ನೀವು ಆಪಾದನೆ ಮಾಡಿದ್ದು ಸರಿ ಇಲ್ಲ.
ಯಾಕೆಂದ್ರೆ ಬ್ರಹ್ಮ ಏನು, ಬ್ರಹ್ಮ ಅಂದ್ರೆ ಏನು ಅಂತ ಪ್ರಶ್ನೆ ಬಂದ್ರೆ, ಬ್ರಹ್ಮಪದಂ ಲಕ್ಷ್ಯಂ ಬ್ರಹ್ಮ, ಬ್ರಹ್ಮಪದ ಲಕ್ಷ್ಯಂ ಬ್ರಹ್ಮೈವ. ಬ್ರಹ್ಮಪದ ಲಕ್ಷ್ಯವಾದದ್ದು ಯಾವುದು, ಬ್ರಹ್ಮ ಎಂಬ ಪದಕ್ಕೆ ಲಕ್ಷ್ಯವಾದದ್ದು ಯಾವುದು ಅಂತ ಪ್ರಶ್ನೆ ಬಂದಾಗ ನಾವು ಉತ್ತರ ಕೊಡ್ಲಿಕ್ಕೇನು ತಡಬಡಾಯಿಸಬೇಕಾಗಿಲ್ಲ. ಬ್ರಹ್ಮಪದಕ್ಕೆ ಲಕ್ಷ್ಯವಾದದ್ದು ಬ್ರಹ್ಮ ಅಂತಲೇ ಉತ್ತರ ಕೊಡ್ತೀವಿ. ಹೀಗೆ ಗುರುವಾದವನು ಉತ್ತರ ಕೊಡ್ತಾನೆ. ಇತಿ ಉಪದೇಶ ಸಂಭವಾತ್ ಇತ್ಯತಃ ನಚೇತಿ ನಚ ತದೇವ ಪದಂ ಅಂತ ಟೀಕಾದಲ್ಲಿದೆ. ನಚೆಯ ತದೇವ ಪದಂ ವಕ್ತುಂ ಯುಕ್ತಂ ನಹಿ ಗಂಗಾಪದೇನ ಕಿಂ ಲಕ್ಷ್ಯಮಿತಿ ಪ್ರಶ್ನಸ್ಯ ಗಂಗೈವ ಇತ್ಯುತ್ತರಂ. ಗಂಗಾ ಎಂಬ ಪದದಿಂದ ಲಕ್ಷಣದಿಂದ ವಾಚ್ಯವಾದದ್ದು ಯಾವುದು ಅಂತ ಪ್ರಶ್ನೆ ಬಂದಾಗ ಗಂಗಾ ಅಂತಲೇ ಯಾರು ಉತ್ತರ ಕೊಡೋದಿಲ್ಲ ಅಂತ ಅಲ್ಲಿದೆ. ಅದನ್ನು ಈ ಅಭಿನವ ಚಂದ್ರಿಕಾ ಟಿಪ್ಪಣಿ ಪ್ರಕಾರನೇ ನೋಡಿ. ಬ್ರಹ್ಮಪದಂ ಬ್ರಹ್ಮಪದ ಲಕ್ಷ್ಯಂ ಬ್ರಹ್ಮೈವ ಇತಿ ಉಪದೇಶ ಸಂಭವಾದಿತ್ಯತಃ ನಚ ತದೇವೇತಿ. ಅದಕ್ಕೆ ನಾವು ಹೇಳಿದ್ವಿ ಗಂಗಾ ಪದದಿಂದ ಲಕ್ಷ್ಯವಾದ ಯಾವುದು ಅಂತ ಪ್ರಶ್ನೆ ಬಂದಾಗ ಗಂಗೆಯೇ ಲಕ್ಷ್ಯ ಅಂತ ಯಾರು ಹೇಳೋದಿಲ್ಲ. ಗಂಗಾ ಅನ್ನೋ ಪದನೇ ಅದಕ್ಕೆ ಉತ್ತರ ಅಲ್ಲ, ಅದು ಸರಿ. ಅದರಿಂದ ನೀವು ಆ ಥರ ಉತ್ತರ ಕೊಟ್ಟದ್ದು ಸರಿಯಲ್ಲ. ಅಥ ತತ್ರ ಪದಾಂತರಂ ತೇನಾಪಿ ಕಿಂ ಲಕ್ಷ್ಯಮಿತಿ ಪ್ರಶ್ನಸ್ಯ ಉತ್ತರತ್ವಾತ್ ಅಂತಿದೆ ಟೀಕಾದಲ್ಲಿ. ಅಥ ತತ್ರ ಪದಾಂತರಂ ಅಂತನ್ನೋದಕ್ಕೆ ಅದರ ಹಿನ್ನೆಲೆ ಹೀಗೆ: ಮಾಭೂತ್ ಬ್ರಹ್ಮ ಇತಿ ಉಪದೇಶ. ಗಂಗಾಪದಕ್ಕೆ ಕಿಂ ಲಕ್ಷ್ಯಂ ಅಂತ ಪ್ರಶ್ನೆ ಬಂದಾಗ ಬ್ರಹ್ಮ ಅಂತಲೇ ನಾವು ಹೇಳೋದು ಬೇಡ. ಬ್ರಹ್ಮನ ಬಗ್ಗೆ ಉಪದೇಶ ಕೊಡುವುದು ಬ್ರಹ್ಮಪದದಿಂದಲೇ ಸಾಧ್ಯ ಇಲ್ಲ, ಅದನ್ನು ಒಪ್ಪೋಣ. ಬ್ರಹ್ಮ ಅಂದ್ರೆ ಏನು ಅಂದ್ರೆ ಬ್ರಹ್ಮನೇ ಅಂತ ಹೇಳಿಬಿಟ್ರೆ ಏನು ತಿಳಿಯೋದಿಲ್ಲ ಅನ್ನೋದನ್ನು ಒಪ್ತೇವೆ. ಪದಾಂತರೇಣತು ಉಪದೇಶ ಸ್ಯಾತ್, ಬೇರೆ ಪದದಿಂದ ಬ್ರಹ್ಮನ ಬಗ್ಗೆ ಉಪದೇಶ ಕೊಡಬಹುದಲ್ಲ ಅಂತ ಪ್ರಶ್ನೆ. ಅಥ ತತ್ರ ಪದಾಂತರಂ ಇತಿ ಚೇನ್ನ ಅಂತ ಅಲ್ಲಿ ಇಟ್ಕೊಳ್ಬೇಕು, ಅಧ್ಯಾಹಾರ ಮಾಡ್ಕೋಬೇಕು. ಅಥ ತತ್ರ ಪದಾಂತರಂ ಇತಿ ಚೇನ್ನ ಅಂತ ಟೀಕಾದಲ್ಲಿ ಶೇಷ ಇಟ್ಕೋಬೇಕು ಅಂತ ತಾತ್ಪರ್ಯ. ಅಲ್ಲಿ ಏತೇನ ತೇನ ಇತಿ ಉತ್ತರವಾಕ್ಯೇನ ಅನನ್ವಯ ಇತಿ ಪರಾಸ್ತಂ ಅದೆಲ್ಲ ಬಿಟ್ಬಿಡಿ. ಅದು ಪ್ರಾಯ ಕೆಲವು ಸರಿ ಬೇರೆ ಬೇರೆ ಟಿಪ್ಪಣಿಕಾರರು ಏನು ಒಂದು ಅನ್ವಯ ಮಾಡಿರ್ತಾರೆ, ಅದು ನನಗೆ ಸಂಬಂಧಿಸುವಾಗ ತೋರ್ಲಿಲ್ಲ ಅಂತ ಹೀಗೇನು ಹೇಳಿರ್ತಾರೆ, ಅದನ್ನು ಬಿಟ್ಬಿಡ್ರಿ. ತದಪಿ ಪದಂ ನ ಬ್ರಹ್ಮಜ್ಞಾನ ಜನಕಂ. ಈಗ ಹೊಸ ಇನ್ನೊಂದು ಪದದ ಬಗ್ಗೆ ನೀವು ಹೇಳಿದ್ರಲ್ಲ, ಬ್ರಹ್ಮನ ಬಗ್ಗೆ ಉಪದೇಶ ಮಾಡುವುದು ಬ್ರಹ್ಮ ಪದದಿಂದ ಬೇಡ, ಬೇರೊಂದು ಪದದಿಂದ ಉಪದೇಶ ಮಾಡ್ತೀವಿ ಅಂತ ಹೇಳಿದ್ರಲ್ಲ. ತದಪಿ ಪದಂ, ಆ ಹೊಸ ಪದ ಎರಡನೇ ಪದವೂ ಕೂಡ ನ ಬ್ರಹ್ಮಜ್ಞಾನ ಜನಕಂ, ಅದನ್ನು ಶಿಷ್ಯನಿಗೆ ಹೇಗೆ ಬೇಕೋ ಹಾಗೆ ಬ್ರಹ್ಮಜ್ಞಾನ ಕೊಡ್ಲಿಕ್ಕೆ ಸಮರ್ಥ ಅಲ್ಲ. ಯಾಕೆಂದ್ರೆ ಮುಖ್ಯಾರ್ಥ ಸಂಬಂಧಿತೆಯ ಬ್ರಹ್ಮಜ್ಞಾನ ಅಭಾವಾತ್. ಆ ಪದವೂ ಕೂಡ ಲಕ್ಷಣಾವೃತ್ತಿ ಅಂದ್ರೆ ಬ್ರಹ್ಮನನ್ನು ಹೇಳಬೇಕಲ್ಲ. ಶಕ್ತಿ ವೃತ್ತಿಯಿಂದ ಯಾವ ಶಬ್ದದಿಂದಲೂ ಬ್ರಹ್ಮ ವಾಚ್ಯ ಅಲ್ಲ, ಲಕ್ಷಣಾವೃತ್ತಿ ಅಂದ್ರೆ ವಾಚ್ಯ ಆಗಬೇಕು. ಲಕ್ಷಣಾವೃತ್ತಿಯಿಂದ ವಾಚ್ಯ ಆಗಬೇಕಾದ್ರೆ ಮತ್ತೆ ಆ ಮುಖ್ಯಾರ್ಥ ಸಂಬಂಧಿತೆಯ ಬ್ರಹ್ಮನ ಜ್ಞಾನ ಆಗಬೇಕು. ಮುಖ್ಯಾರ್ಥ ಸಂಬಂಧಿತೆಯ ಬ್ರಹ್ಮನ ಜ್ಞಾನ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಮತ್ತೆ ಈ ಹಿಂದಿನ ಸಮಸ್ಯೆ ಇದ್ದೇ ಇದೆ. ಅಥ ತತ್ರ ಪದಾಂತರಂ ತೇನಾಪಿ ಕಿಂ ಲಕ್ಷ್ಯಮಿತಿ ಪ್ರಶ್ನಸ್ಯ ಉತ್ತರತ್ವಾತ್, ಪ್ರಶ್ನಸ್ಯ ಉತ್ತರ ಅಭಾವಾತ್. ಟೀಕಾದಲ್ಲಿ ಆ ಹೊಸ ಪದದಿಂದಲೂ ಲಕ್ಷ್ಯವಾದದ್ದು ಯಾವುದು ಅಂತ ಪ್ರಶ್ನೆ ಬಂದ್ರೆ ಅದಕ್ಕೆ ನಿಮ್ಮಲ್ಲಿ ಉತ್ತರ ಇಲ್ಲ ಅಂತ ಈಗ ಅದರ ಅಭಿಪ್ರಾಯ. ಅಸ್ತೇವ ನಿರ್ಗುಣಸ್ಯ ಕಿಂಚಿತ್ ವಾಚಕಂ ಪದಂ ನತು ಘಟಾಧಿವತ್ ಅನೇಕ ಪದ ವಾಚ್ಯತ್ವಮಿತಿ ಮನ್ಯಮಾನಃ ತಟಸ್ಥಃ ಶಂಕತೆ. ಇದು ಮುಂದೆ ಅಥ ಕಿಂಚಿತ್ ಪದಾಂತರಮಸ್ತಿ ಅಂತಿದೆಯಲ್ಲ, ಅಥ ಕಿಂಚಿತ್ ಪದಮಸ್ತಿ ವಾಚಕಂ ಇತಿ ಚೇತ್ ಅಂತ ಟೀಕಾದಲ್ಲಿ ಇದೆಯಲ್ಲ, ಅದ್ರ ಮುಂದೆ ಕಿಂ ಪದಾಂತರೇಣ ಅಪರಾಧಂ ಅಂತ ಪ್ರಶ್ನೆ ಮತ್ತು ಉತ್ತರ ಇದೆಯಲ್ಲ, ಆದ್ರೆ ಹಿನ್ನೆಲೆ ಅದು ಯಾರು ಮಾಡೋದು ಅಂದ್ರೆ ತಟಸ್ಥರಾದವರೊಬ್ರು ಮಾಡ್ತಾರೆ. ಅದ್ವೈತಿಗಳ ಮತ್ತು ದ್ವೈತಿಗಳ ವಾಕ್ಯಾರ್ಥವನ್ನು ಒಬ್ರು ಗಮನಿಸ್ತಾ ಕೂತಿದ್ದಾರೆ. ಅವ್ರು ಹೇಳ್ತಾರೆ ಏತೇನ ಎಲ್ಲೋಯ್ತದ ಅಸ್ತೇವ ನಿರ್ಗುಣಸ್ಯ ಕಿಂಚಿದ್ವಾಚಕಂ ಪದಂ. ಈ ನಿರ್ಗುಣವಾದ ಬ್ರಹ್ಮನನ್ನ ಹೇಳುವಂತಹ ಒಂದು ಪದ ಇದೆ, ಕಿಂಚಿತ್ ಯಾವುದೋ ಒಂದು ಪದ ಇದೆ. ನತು ಘಟಾಧಿವತ ಅನೇಕ ಪದ ವಾಚ್ಯತ್ವಂ. ಘಟಾದಿಗಳು, ಘಟ, ಕಲಶ ಇತ್ಯಾದಿ ಅನೇಕ ಶಬ್ದಗಳಿಂದ ವಾಚ್ಯ ಆಗಿರ್ತವೆ. ಆದರೆ ಈ ಬ್ರಹ್ಮನನ್ನು ಹೇಳುವಂಥ ಬ್ರಹ್ಮನಿಗೆ ಶಕ್ತಿ ವೃತ್ತಿಯಿಂದ ವಾಚಕವಾದ ಅನೇಕ ಪದಗಳಿಲ್ಲ. ಅಥವಾ ಒಂದು ಪದ ಯಾವುದೋ ಒಂದಿದೆ ಅಂತ ಈಗ ಅವ್ರ ಅಭಿಪ್ರಾಯ. ಒಂದೂ ಸಿಗೋಲ್ವಲ್ರಿ ಅಂತ ಪ್ರಶ್ನೆ. ಅದು ಮನ್ಯಮಾನಃ ತಟಸ್ಥ. ಯಾರೊಬ್ರು ತಟಸ್ಥರಾದವರು ಅದ್ವೈತಿಗಳೇ ಕೇಳ್ತಾರೋ ಅಂತ ಇಟ್ಕೊಂಡ್ರು ಏನು ತಪ್ಪಿಲ್ಲ. ತಟಸ್ಥರಾದವ್ರು ಹೀಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಘಟಾದಿಗಳಿಗೆ ಅನೇಕ ಶಬ್ದಗಳಿವೆ, ಬ್ರಹ್ಮನಿಗೆ ಹಾಗಿರ್ಲಿಕ್ಕಿಲ್ಲ. ಅವನಿಗಿರುವುದು ಯಾವುದೋ ವಾಚಕವಾದ ಒಂದೇ ಶಬ್ದ, ಉಳಿದೆಲ್ಲ ಶಬ್ದಗಳು ಲಕ್ಷಕ. ಅಂತೂ ಒಂದು ಶಬ್ದ ಇದ್ರೆ ಸಾಕಲ್ವಾ ಅಂತ ಪ್ರಶ್ನೆ. ಕಿಂಚಿದಸ್ತಿ ಅಂತ ಈ ಪ್ರಶ್ನೆ.
ಕಿಂ ಪದಾಂತರೇಣ ಅಪರಾಧಂ ಅಂತಿದೆ ಮುಂದೆ. ಹಾಗಾದರೆ ಯಾವುದೋ ಒಂದು ಪದವನ್ನು ನೀವು ಬ್ರಹ್ಮನಿಗೆ ವಾಚಕ ಅಂತ ಒಪ್ಪುವುದಾದರೆ ಕಿಂ ಪದಾಂತರೇಣ ಅಪರಾಧಂ, ಮತ್ತೊಂದು ಈ ಹಿಂದಿನ ಪದಗಳು ಏನು ಅಪರಾಧ ಮಾಡಿವೆ, ಅವು ಯಾವುದು ವಾಚಕ ಅಲ್ಲ ಅಂತೀರಿ, ಇದು ಮಾತ್ರ ವಾಚಕ ಅಂತೀರಿ. ಅವುಗಳದೆಲ್ಲ ತಪ್ಪೇನಾಗಿದೆ, ಇದೊಂದು ಪದದ ವೈಶಿಷ್ಟ್ಯ ಮಾತ್ರ ಏನಿದೆ, ಮತ್ತೆ ಇದಕ್ಕೆಲ್ಲ ಆಧಾರ ಏನಿದೆ ಅಂತ ನಾವು ಅವ್ರನ್ನ ಪ್ರಶ್ನೆ ಕೇಳ್ತೇವೆ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.